ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾವು ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, ತ್ರಿಕೋನಮಿತಿ ಅಂತಕ್ಕಂಥ ಪಾಠದೊಳಗ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಾ? ತ್ರಿಕೋನಮಿತಿಯಲ್ಲಿ ಬರ್ತಕ್ಕಂಥ 6 ಅನುಪಾತಗಳ ಬಗ್ಗೆ ಮತ್ತೆ ಅವುಗಳ ಭಾವಗಳ ಬಗ್ಗೆನೂ ತಿಳ್ಕೊಂಡಿದ್ವಿ, ಓಕೆನಾ? ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಪ್ರಮುಖವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ, ಓಕೆನಾ? ಇವತ್ತಿನ ತರಗತಿಯಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತೀವಲ್ಲ, ಈ ಟೈಪ್ ಕ್ವಶನ್ಸ್ ಮೇಲೆ ನಿಮ್ಗೆ 2 ಮಾರ್ಕಿಗೆ ಫಿಕ್ಸ್ ಕ್ವಶನ್ ಇರುತ್ತೆ, ಹೌದಾ? ನಾ ಏನ್ ಡಿಸ್ಕಸ್ ಮಾಡ್ತೀನಿ ನೋಡ್ರಿ, ವಿವಿಧ ಕ್ವಶನ್ ತಗೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ ತಗೊಂಡು ಏನ್ ಡಿಸ್ಕಸ್ ಮಾಡ್ತೀನಲ್ಲ, ಈ ತರ ಕ್ವಶನ್ ನಿಮಗ ವಾರ್ಷಿಕ ಪರೀಕ್ಷೆಯಲ್ಲಿ 2 ಮಾರ್ಕ್ಸಿಗೆ ಫಿಕ್ಸ್ ಇರುತ್ತಾ, ಓಕೆನಾ? ನೀವೇನ್ ಮಾಡ್ರಿ, ಈ ತರಗತಿಯನ್ನ ಪಾಸ್ ಮಾಡಿ ಯಾವ ಪ್ರಾಬ್ಲಮ್ ನ ಯಾವ ತರ ಬಿಡಿಸ್ತೀನಿ ಅನ್ನೋದನ್ನ ನೋಡ್ಕೊಂತ ಹೋಗ್ರಿ. ಆಮೇಲೆ ನೀವೇ ಏನ್ ಮಾಡ್ರಿ, ಟ್ರೈ ಮಾಡ್ರಿ, ವಿವಿಧ ರೀತಿಯ ಉದಾಹರಣೆಗಳನ್ನ ತಗೊಂಡು ಏನ್ ಮಾಡ್ರಿ, ಟ್ರೈ ಮಾಡಿ, ಓಕೆನಾ? ನಾ ಏನ್ ಮಾಡಿ, ನೀವು ಒಂದು ಪ್ರಶ್ನೆ ತಗೊಂಡ್ ಬಂದೇನಿಲ್ಲ ನೋಡ್ರಿ. ಏನೈತಿ ಪ್ರಶ್ನೆ? sin a is equals to 2/5 ಆದರೆ, sin a is equals to 2/5 ಆದರೆ tan a ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಐತಿ, ಹೌದಾ? ಅವ್ರು ಏನ್ ಕೊಟ್ಟಾರ, sin a ದ ಬೆಲೆ ಕೊಟ್ಟಾರ. ಎಷ್ಟು ಕೊಟ್ಟಾರ? 2/5. ಹಂಗಾಗ ಟ್ಯಾನ್ ಎ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಕೋನ ಎ ಗೆ ಸಂಬಂಧಪಟ್ಟಂತೆ ಟ್ಯಾನ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳೋಣ, ಓಕೆನಾ? ಓಕೆ, ಪರಿಹಾರ ನೋಡೋಣ. ಈಗ ಪರಿಹಾರ ಮೊದ್ಲು ಏನ್ ಕೊಟ್ಟಾರ ಅದನ್ನ ಬರ್ಕೊಂಡ್ಬಿಡೋಣ ಅಂತ. ಸೈನ್ ಎ ಕೊಟ್ಟಾರ ಅವ್ರು, ಹೌದಾ? ಸೈನ್ ಎ ಇಸ್ ಈಕ್ವಲ್ಸ್ ಟು 2/5, ಓಕೆನಾ? ಓಕೆ, sin a is equals to 2/5 ಆದರೆ tan a ನ ಕಂಡುಹಿಡಿಬೇಕು. tan a ಕಂಡುಹಿಡಿಯಕ್ಕಿಂತ ಮುಂಚೆ ನಾವೇನ್ ಮಾಡ್ತೀನಿ, ಒಂದು ಲಂಬಕೋನ ತ್ರಿಭುಜನ ಡ್ರಾ ಮಾಡ್ತೀವಿ, ಹೌದಾ? ಇದಕ್ಕ ABC ಅಂತ ಹೆಸರು ಕೊಡ್ತೀವಿ, ಹೌದಾ? ಯಾವ ಕೋನಕ್ಕೆ ಸಂಬಂಧಪಟ್ಟಂಗೆ ನಾವು ಟ್ಯಾನ್ ಅನ್ನ ಕಂಡುಹಿಡಿಬೇಕು? ಕೋನ ಎ ಗೆ ಸಂಬಂಧಪಟ್ಟಂಗೆ. ಅವರು ಕೋನ ಎ ಗೆ ಸಂಬಂಧಪಟ್ಟಂಗೆ sin a ದ ಬೆಲೆಯನ್ನ ಕೊಟ್ಟಾರ, ಓಕೆನಾ? ಓಕೆ, ಎ ಕೋನದಲ್ಲಿ ಥೀಟಾ ಐತೆ ಅಂದ್ರ ಅಭಿಮುಖ ಬಾಹು ಯಾವ್ದಾಗುತ್ತಾ? BC. BC ಏನಾಗುತ್ತಾ? ಅಭಿಮುಖ ಬಾಹು ಆಗುತ್ತಾ, ಹೌದಾ? ಹಾಗಾದ್ರೆ ಪಾರ್ಶ್ವ ಯಾವ್ದಾಗುತ್ತಾ? AB ಅನ್ನೋದು ಪಾರ್ಶ್ವ ಬಾಹು ಆಗುತ್ತಾ, ಅರ್ಥ ಆಯ್ತಾ? ಇದು ಅಭಿಮುಖ ಬಾಹು ಆಯ್ತಾ, AB ಅನ್ನೋದು ಪಾರ್ಶ್ವ ಬಾಹು ಆಯ್ತು. AC ಏನಾಗಿರುತ್ತಾ? ವಿಕರ್ಣ. ಏನಾಗಿರುತ್ತಾ? ವಿಕರ್ಣ. ಓಕೆ, ಏನ್ ಮಾಡಿದ್ವಿ ನಾವು, ಲಂಬಕೋನ ತ್ರಿಭುಜ ABC ಯನ್ನ ಇಳಿಸಿದ್ವಿ. ಅವ್ರು ಏನ್ ಕೊಟ್ಟಾರ, sin a is equals to 2/5 ಕೊಟ್ಟಾರ. ಹಾಗಾದ್ರೆ ಕೋನ ಎ ಗೆ ಸಂಬಂಧಪಟ್ಟಂಗೆ sin ದ ಅನುಪಾತನ ಬರೀರಿ. ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೆ sin ಥೀಟಾದ ಅನುಪಾತಗಳನ್ನ. ಏನ್ ಬರುತ್ತಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಏನ್ ಬರುತ್ತಾ? ಅಭಿಮುಖ ಬಾಹು, ಹೌದಾ? ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬರುತ್ತೆ, ಓಕೆನಾ? ಇಲ್ಲಿ ಅಭಿಮುಖ ಬಾಹು ಅಂದ್ರೆ ಯಾವುದು? BC. ಈ ಲಂಬಕೋನ ತ್ರಿಭುಜ ABC ಯಲ್ಲಿ BC ಅನ್ನೋದೇನ ಅಭಿಮುಖ ಬಾಹು ಆಗೈತಿ, ಓಕೆನಾ? BC ಡಿವೈಡೆಡ್ ಬೈ ವಿಕರ್ಣ ಯಾವ್ದಾಗೈತಿ? AC ಆಗೈತಿ, ಓಕೆನಾ? AC ಬಂದ್ರಿ. ಈಗ ನೋಡ್ರಿ, ಅಭಿಮುಖ ಬಾಹುವಿನ ಅಳತೆ ಅವರೇ ಕೊಟ್ಟಾರ 2 ಮಾನಗಳು, ವಿಕರ್ಣದ ಅಳತೆ ಅವರೇ ಕೊಟ್ಟಾರ 5 ಮಾನಗಳು. ಅದನ್ನ ಏನ್ ಮಾಡ್ರಿ, ಇಲ್ಲಿ ಬರ್ಕೊಂಡ್ಬಿಡ್ರಿ. ಅಭಿಮುಖ ಬಾಹು ಎಷ್ಟೈತಿ? 2. ವಿಕರ್ಣ ಎಷ್ಟೈತಿ? 5, ಓಕೆನಾ? ಇಲ್ಲಿ therefore BC is equal to 2, AC is equal to 5. ನಮಗೇನ್ ಬೇಕು? ಪಾರ್ಶ್ವ ಬಾಹು AB ಬೇಕು. AB ಕೊಟ್ಟಿಲ್ಲ ಅವ್ರು, ಹೌದಾ? AB ಕೊಟ್ಟಿಲ್ಲ, AB ಕಂಡುಹಿಡಿಯೋಣಂತ, ಓಕೆನಾ? ಈಗ AB ಕಂಡುಹಿಡಿಬೇಕಪ್ಪ ಅಂದ್ರ, ಪಾರ್ಶ್ವ ಬಾಹುವನ್ನ ಕಂಡುಹಿಡಿಬೇಕಪ್ಪ ಅಂದ್ರ ನಾವೇನ್ ಮಾಡ್ಬೇಕು? ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಒಂದು ಎಕ್ಸಾಂಪಲ್ ತಿಳಿಸಿದ್ದೆ ನಾನು. ಏನ್ ಅಪ್ಲೈ ಮಾಡ್ಬೇಕ? ಪೈಥಾಗೋರಸ್ ರವರ ಪ್ರಮೇಯವನ್ನ ಅಪ್ಲೈ ಮಾಡ್ಬೇಕು, ಓಕೆನಾ? ನೋಡ್ರಿ, ಪೈಥಾಗೋರಸ್ ಪ್ರಮೇಯದ ಪ್ರಕಾರ, ಪೈಥಾಗೋರಸ್ ರವರ
ಪ್ರಮೇಯದಿಂದ. ಅರ್ಥ ಆಯ್ತಾ? ಅವ್ರ ಪ್ರಮೇಯ ಏನ್ ಹೇಳ್ತಾ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರಂತ. ಓಕೆನಾ? ಇಲ್ಲಿ ವಿಕರ್ಣ ಯಾವುದು? AC. AC ಸ್ಕ್ವೇರ್ ಏನಾಗಿರುತ್ತಾ? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ಗೆ ಸಮನಾಗಿರುತ್ತೆ. ಓಕೆನಾ? ಓಕೆ. ಅವ್ರು AC ಅವರೇ ಕೊಟ್ಟಾರ. ಎಷ್ಟು? 5. 5 ಸ್ಕ್ವೇರ್. ನಾವೇನ್ ಮಾಡ್ಬೇಕಾಗೈತಿ? AB ನ ಕಂಡುಹಿಡಿಬೇಕಾಗೈತಿ, ಪಾರ್ಶ್ವಭಾವನ. ಹಂಗ ಇಟ್ಕೋರಿ, AB ಸ್ಕ್ವೇರ್ ನ ಪ್ಲಸ್ BC ಅಂದ್ರೆ ಎಷ್ಟೈತಿ? BC ಇಸ್ಕೊಷ್ಟು 2 ಸ್ಕ್ವೇರ್. ನಮಗೇನ್ ಬೇಕೀಗ? AB ಸ್ಕ್ವೇರ್ ಬೇಕು. AB ಸ್ಕ್ವೇರ್ ಅಷ್ಟೇ ಇಟ್ಕೋರಿ, ಹೌದಾ? AB ಸ್ಕ್ವೇರ್. ಈಗ ಪ್ಲಸ್ 2 ಸ್ಕ್ವೇರ್ ನ ಕಡೆ ಕಳಿಸಿದ್ರೆ ಏನಾಗುತ್ತಾ? -2 ಸ್ಕ್ವೇರ್ ಆಗುತ್ತಾ? ಪ್ಲಸ್ 2 ಸ್ಕ್ವೇರ್ ಏನ? 5 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್. AB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 5 ಸ್ಕ್ವೇರ್ ಅಂದ್ರ 5 5 ಅಂತ ಅರ್ಥ. 5 ಸ್ಕ್ವೇರ್ ಅಂದ್ರ 5 ಇಂಟು 5 ಅಂದ್ರೆ 5 ನ 2 ಸರಿ ಗುಣಿಸ್ರಿ ಅಂತ ಅರ್ಥ. 5 5 ಎಷ್ಟ್ರಿ? 25. 25. 2 ಸ್ಕ್ವೇರ್ ಅಂದ್ರ 2 ಸ್ಕ್ವೇರ್ ಅಂದ್ರೆ ಎಷ್ಟು? 2 ನ 2 ಸರಿ ಗುಣಿಸ್ರಿ ಅಂತ ಅರ್ಥ. 25 ಮೈನಸ್ 4. ಅರ್ಥ ಆಯ್ತಾ? 25ರಲ್ಲಿ 4 ಕಳೆದ್ರೆ ಎಷ್ಟು ಉಳಿತೈತಿ ನಮಗ? ಎಷ್ಟು ಉಳಿತೈತಿ? 21 ಉಳಿತೈತಿ. AB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 21. ಹೌದಾ? 21 ಉಳಿತೈತಿ. ಈಗ ನೋಡ್ರಿ, AB ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 21. ಮತ್ತ ಎಷ್ಟು ಬಂತು? ಸ್ಕ್ವೇರ್ ರೂಟ್ ಆಫ್ 21. ಯಾವ್ದ್ರ ಅಳತೆ? ಈ ಪಾರ್ಶ್ವಬಾಹುವಿನ ಅಳತೆ ನಮ್ಗೆ ಸಿಕ್ಕೈತೆ. ಎಷ್ಟು? ರೂಟ್ 21. ಓಕೆ, ನಮಗೆಲ್ಲ ಬಾಹುಗಳು ಗೊತ್ತಾದ್ವು. ಈಗ AB ಗೊತ್ತಾಯ್ತು, BC ಗೊತ್ತಾಯ್ತು, ಮತ್ತೆ AC ಆಲ್ರೆಡಿ ಗೊತ್ತೈತಿ. ಈಗ ಏನ್ ಕಂಡುಹಿಡಿಬೇಕ? ಟ್ಯಾನ್ A ದ ಅಳತೆಯನ್ನ ಕಂಡುಹಿಡಿಬೇಕು. Therefore ಟ್ಯಾನ್ A ಅಂದ್ರೆ ಏನೈತಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಐತಿ. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಐತಿ. ಗೊತ್ತಾಯ್ತಾ? ಇಲ್ಲಿ ಅಭಿಮುಖ ಬಾಹು ಅಂದ್ರೆ ಯಾವುದು? BC ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ AB. ಹೌದಾ? AB. BC ದ ಅಳತೆ ಎಷ್ಟೈತಿ? ಇಲ್ಲಿ ಬರ್ತೀನಿ ನೋಡ್ರಿ ನಾನು. BC ದ ಅಳತೆ ಎಷ್ಟೈತಿ? ಅವರೇ ಕೊಟ್ಟಾರ 2. AB ದ ಎಷ್ಟು ಬಂತು? ನಾವು ಕಂಡುಹಿಡಿದ್ವಲ್ಲ, ರೂಟ್ 21. And A is equals to ಎಷ್ಟು ಬಂತು? Tan A is equals to 2/√21 ಬಂತು. ಓಕೆನಾ? ಈ ತರ ಪ್ರಶ್ನೆ ನಿಮ್ಗ ವಾರ್ಷಿಕ ಪರೀಕ್ಷೆಯಲ್ಲಿ 2 ವರ್ಷ ಕೇಳ್ತಾವ. ನಾ ಏನ್ ಮಾಡಿದೆ? ಪ್ರತಿಯೊಂದನ್ನ ನೀಟಾಗಿ ಬಿಡಿಸ್ಕೊಂತ ಹೇಳಿದೆ. ನೀವೇನ್ ಮಾಡ್ಬೇಕು? ಕಡಿಮೆ ಸಮಯದಲ್ಲಿ ಈ 2 ವರ್ಷಕ್ಕೆ ಉತ್ತರವನ್ನ ಬರೆಯಕ ಪ್ರಯತ್ನ ಪಡ್ಬೇಕು. ಅದು ಯಾವಾಗ ಸಾಧ್ಯ ಆಗಿತ್ತ? ನೀವು ಇಂಥ ಪ್ರಶ್ನೆಯನ್ನ ತಗೊಂಡು ಪದೇ ಪ್ರಾಕ್ಟೀಸ್ ಮಾಡಿದಾಗ, ಬಿಡಿಸಿದಾಗ ನಿಮ್ಗ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ? ಈ ಪ್ರಿವಿಯಸ್ ಒಂದು ಕ್ವಶನ್ ನೋಡಿದ್ವಿ, ಹೌದಾ? ಅದೇ ತರ ಇದು 2ನೇ ಕ್ವಶನ್. ಏನ್ ಕೊಟ್ಟಾರ ನೋಡ್ರಿ ಕ್ವಶನ್? ಚಿತ್ರದಲ್ಲಿ ಸೆಕ್ ಬಿ ಮತ್ತು ಕಾಟ್ ಎ ಗಳನ್ನು ಕಂಡು ಹಿಡಿಯಿರಿ. ಅಂದ್ರೆ ನಾವೇನ್ ಮಾಡ್ಬೇಕು? ಈ ಪ್ರಶ್ನೆಯೊಳಗ ಲಂಬಕೋನ ತ್ರಿಭುಜ ABC ಯಲ್ಲಿ ಏನ್ ಮಾಡ್ಬೇಕು? ಸೆಕ್ ಬಿ ಮತ್ತೆ ಕಾಟ್ ಎ ಗಳ ಬೆಲೆಗಳನ್ನ ಕಂಡುಹಿಡಿಬೇಕು. ಹೌದಾ? ನೋಡ್ರಿ, ಅವ್ರು ಏನ್ ಮಾಡ್ಯಾರ? ಸೆಕೆಂಡ್ ಬಿ ಕೊಟ್ಟಾರ. ಒಮ್ಮೆ ಕೋನ ಬಿ ಗೆ ಸಂಬಂಧಪಟ್ಟಂಗ ಏನ್ ಮಾಡ್ಬೇಕ? ಬೆಲೆಯನ್ನ ಕಂಡುಹಿಡಿಬೇಕು. ಮತ್ತ ಇನ್ನೊಮ್ಮೆ ಕಾಟ್ ಎ ದ ಬೆಲೆ ಕೊಟ್ಟಾರ. ಅಂದ್ರ ಕಾಟ್ ಎ ದ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಒಮ್ಮೆ ಕೋನ ಎ ಗೆ ಸಂಬಂಧಪಟ್ಟಂಗ ನಾವು ಏನ್ ಮಾಡ್ಬೇಕ? ಬೆಲೆಗಳನ್ನ ಕಂಡುಹಿಡಿಬೇಕು. ನಾವೇನಿಲ್ಲ ಪೈಥಾಗೋರಸ್ ಪ್ರಮೇಯನ ಅಪ್ಲೈ ಮಾಡೋಂತ ಅವಶ್ಯಕತೆ ಇಲ್ಲ. ಯಾಕಂದ್ರ 3 ಬಾಹುವಿನ ಅಳತೆ ಅವರೇ ಕೊಟ್ಬಿಟ್ಟಾರ. ಓಕೆನಾ? ನಾವೇನ್ ಮಾಡೋದು? ಸೆಕೆಂಡ್ ಬಿ ಮತ್ತೆ ಕಾಟ್ ಎ ಗೆ ಬೆಲೆ ಅಷ್ಟೇ ಕಂಡುಹಿಡಿಬೇಕು.
ಬೆಲೆ ಅಷ್ಟೇ ಕಂಡುಹಿಡಿಬೇಕಪ್ಪ ಅಂದ್ರ ಇವುಗಳ ಅನುಪಾತಗಳ ಬಗ್ಗೆ ನಮಗ ತಿಳಿದಿರ್ಬೇಕು. ಸೆಕೆಂಡ್ ಪಿ ಅಂದ್ರೆ ಏನ್ ಬರುತ್ತೆ, ಕಾಟ್ ಪಿ ಅಂದ್ರೆ ಏನ್ ಬರುತ್ತಾ ಅಂತ ಅರ್ಥ ಆಯ್ತಾ? ಓಕೆ, ನೋಡ್ರಿ ಇಲ್ಲಿ ಚಿತ್ರದಲ್ಲಿ ಸೆಕೆಂಡ್ ಬಿ ಅಂತ ಕಾಟ್ ಎ ಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಎಲ್ಲಿ ಲಂಬ ಕೋನ ತ್ರಿಭುಜ ಎ ಬಿ ಸಿ ಅಲ್ಲಿ. ಇಲ್ಲಿ ಲಂಬ ಕೋನ ಸಿ ಆಗೈತಿ. ಒಮ್ಮೆ ಏನ್ ಮಾಡ್ಬೇಕು, ಬಿ ಯಲ್ಲಿ ಕೋನ ಬಿ ಯಲ್ಲಿ ಸೆಟ್ ದ ವ್ಯಾಲ್ಯೂ ಕಂಡುಹಿಡಿಬೇಕು. ಮತ್ತ ಇನ್ನೊಮ್ಮೆ ಕೋನ ಎದಲ್ಲಿ ಕಾಟ್ ದ ಬೆಲೆಗಳನ್ನ ಕಂಡುಹಿಡಿಬೇಕಾಗೈತಿ. ಅರ್ಥ ಆಯ್ತಾ? ಓಕೆ, ನೋಡ್ರಿ ಇಲ್ಲಿ ಪರಿಹಾರದೊಳಗೆ ಏನ್ ಬರುತ್ತಾ, ಪರಿಹಾರ ಫಸ್ಟ್ ಏನ್ ಮಾಡೋಣ ನಾವು, ಸೆಕ್ ಬಿ ದ ಬೆಲೆಯನ್ನ ಕಂಡುಹಿಡಿಯಂತ. ಸೆಕ್ ಬಿ ದ ಬೆಲೆಯನ್ನ ಕಂಡುಹಿಡಿಕಿನ ಮುಂಚೆ ಈ ಸೆಕ್ ಅನ್ನೋದು ಯಾವ್ದ್ರ ವ್ಯುತ್ಕ್ರಮ ಆಗೈತಿ, ಕಾಸ್ ದ ವ್ಯುತ್ಕ್ರಮ ಆಗೈತಿ. ಕಾಸ್ ಅಂದ್ರೆ ಏನೈತಿ ಅನುಪಾತ, ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಐತಿ. ಹಾಗಾದ್ರೆ ಸೆಕ್ ಥೀಟಾ ಅಂದ್ರೆ ಸೆಕ್ ಬಿ ದ ಅನುಪಾತ ಏನ್ ಬರುತ್ತಾ, ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಬರುತ್ತ. ಏನ್ ಬರುತ್ತ, ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಓಕೆ, ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತ. ಇಲ್ಲಿ ನೋಡ್ರಿ ಈ ಲಂಬ ಕೋನ ತ್ರಿಭುಜ ಎ ಬಿ ಸಿ ಯಲ್ಲಿ ವಿಕರ್ಣ ಯಾವುದು, ಎ ಬಿ ಅನ್ನೋದು ವಿಕರ್ಣ, ಎ ಬಿ ಅನ್ನೋದು ವಿಕರ್ಣ. ಪಾರ್ಶ್ವಬಾಹು ಯಾವುದು, ಕೋನ ಬಿ ಗೆ ಸಂಬಂಧಪಟ್ಟಂತೆ ಪಾರ್ಶ್ವಬಾಹು ಯಾವ್ದಾಗುತ್ತಾ, ಬಿ ಸಿ ಆಗುತ್ತ. ಅರ್ಥ ಆಯ್ತಾ? ಕೋನ ಬಿ ಸಿ ಪಾರ್ಶ್ವಬಾಹು ಆಗುತ್ತೆ. ಹಾಗಾದ್ರ ಎ ಬಿ ದ ಅಳತೆ ಅವರೇ ಕೊಟ್ಬಿಟ್ಟಾರ, ಎಷ್ಟು ಕೊಟ್ಟಾರ, 13. ಅದೇ ರೀತಿ ಬಿ ಸಿ ದ ಅಳತೆ ಎಷ್ಟು ಕೊಟ್ಟಾರ, 5 ಕೊಟ್ಟಾರ. ಓಕೆ, ಈಗೇನ್ ಮಾಡ್ರಿ, therefore ಸೆಕೆಂಡ್ ಬಿ ಇಸ್ ಈಕ್ವಲ್ಸ್ ಟು 13/5. ಇದೇನಿದೆ ನಮ್ಗೆ ಸೆಕೆಂಡ್ ಬಿ ದ ಬೆಲೆ ಸಿಕ್ತ. ಅರ್ಥ ಆಯ್ತಾ? ಈಗ ಏನ್ ಮಾಡೋಣ, ಕಾಟ್ ಎ ದ ಬೆಲೆಯನ್ನ ಕಂಡುಹಿಡಿಯೋಣ. ಕಾಟ್ ಎ ಇಸ್ ಈಕ್ವಲ್ಸ್ ಟು, ನೋಡ್ರಿ ಇಲ್ಲ ಕೋನ ಬಿ ಗೆ ಸಂಬಂಧಪಟ್ಟಂಗೆ ನಾವು ಸೆಕೆಂಡ್ ಬಿ ದ ಬೆಲೆಯನ್ನು ಕಂಡುಹಿಡಿದೀವಿ. ಆದ್ರೆ ಏನ್ ಮಾಡ್ಯಾರ ಅವರು, ಕಾಟ್ ಎ ಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನಾಗುತ್ತಾ, ಪಾರ್ಶ್ವಬಾಹು ಮತ್ತೆ ಅಭಿಮುಖ ಬಾಹು ಏನಾಗುತ್ತಾ ಚೇಂಜ್ ಆಗುತ್ತಾ. ಇಲ್ಲಿ ಪಾರ್ಶ್ವ ಇದ್ದಿದ್ದು ಅಭಿಮುಖ ಆಗುತ್ತಾ, ಅಭಿಮುಖ ಇದ್ದಿದ್ದ ಪಾರ್ಶ್ವ ಆಗುತ್ತಾ. ಓಕೆನಾ? ಇಲ್ಲಿ ನೋಡ್ರಿ ಈಗ ಎಲ್ಲೈತಿ ಥೀಟಾ, ಎ ಕೋನದಲ್ಲಿ ಐತೆ ಅಂತ ಅರ್ಥ. ಇಲ್ಲಿ ಅಭಿಮುಖ ಯಾವ್ದಾಗುತ್ತಾ, ಬಿ ಸಿ ಆಗುತ್ತಾ. ಪಾರ್ಶ್ವ ಯಾವ್ದಾಗುತ್ತಾ, ಬಿ ಸಿ ಆಗುತ್ತಾ. ವಿಕರ್ಣ ಯಾವ್ದಾಗುತ್ತಾ, ಎ ಬಿ. ಓಕೆನಾ? ನೋಡ್ರಿ ಈಗ ಕಾಟ್ ಎ ಅಂದ್ರೆ ಏನೈತಿ, ಕಾಟ್ ಎ ಅಂದ್ರೆ ಏನೈತಿ, ಕಾಟ್ ಎ ಯಾವ್ದು ವ್ಯುತ್ಕ್ರಮ ಆಗೈತಿ, ಟ್ಯಾನ್ ಎ ದ ವ್ಯುತ್ಕ್ರಮ ಆಗೈತಿ. ಓಕೆನಾ? ಟ್ಯಾನ್ ಎ ಅಂದ್ರೆ ಏನೈತಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಐತಿ. ಹಾಗಾದ್ರ ಕಾಟ್ ಎ ಅಂದ್ರೆ ಏನ್ ಬರುತ್ತಾ, ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಅಭಿಮುಖ ಬಾಹು ನೋಡ್ರಿ ಇಲ್ಲಿ ಏನ್ ಪಾರ್ಶ್ವಭಾವ ಆಗುತ್ತೆ, ಯಾವ್ದಾಗುತ್ತಾ, ಎ ಸಿ ಪಾರ್ಶ್ವಭಾವ ಆಗುತ್ತ. ಯಾಕಂದ್ರ ಕೋನ ಎದಲ್ಲಿ ಏನೈತಿ, ಥೀಟಾ ಐತಿ ಅಂತ ಅರ್ಥ. ಕೋನ ಎ ಗೆ ಸಂಬಂಧಪಟ್ಟಂಗೆ ನಾವೇನ್ ಮಾಡಕತ್ತೀವಿ, ಕಾಟ್ ದ ಬೆಲೆಯನ್ನ ಕಂಡುಹಿಡಿಯಕತ್ತೀವಿ. ಅರ್ಥ ಆಯ್ತಾ? ಎ ಸಿ ಏನಾಗುತ್ತಿಲ್ಲ, ಪಾರ್ಶ್ವಭಾವ ಆಗುತ್ತ. ಎ ಸಿ ಡಿವೈಡೆಡ್ ಬೈ ಅಭಿಮುಖ ಭಾಗ ಯಾವ್ದಿಲ್ಲಿ, ಬಿ ಸಿ. ಯಾಕಂದ್ರ ಕೋನ ಎ ಗೆ ಸಂಬಂಧಪಟ್ಟಂಗ ಬಿ ಸಿ. ಎ ಸಿ ಡಿವೈಡೆಡ್ ಬೈ ಬಿ ಸಿ. ಅರ್ಥ ಆಯ್ತಾ? ಓಕೆ, ಎ ಸಿ ಅಂದ್ರೆ ಎಷ್ಟೈತಿ, 12. ಬಿ ಸಿ ಅಂದ್ರ 5. ಓಕೆನಾ? ನೋಡ್ರಿ ಬರೀರಿ, therefore cot A is equals to 12/5. ನೋಡ್ರಿ ಅವ್ರೇನ್ ಕೇಳಿದ್ರು, ಕೊಟ್ಟಿರುವ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಸೆಟ್ ಬಿ ಮತ್ತೆ ಕಾಟ್ ಎ ದ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರು. ಇದು 2 ಮಾರ್ಕ್ಸಿನ ಕ್ವಶನ್. ಇದು ನಿಮ್ ಎಕ್ಸಾಮ್ನಾಗ ಈ ಟೈಪ್ ಕೇಳ್ಬೋದು, ಕೇಳ್ತಾನ. ಹೌದಾ? ನಿಮ್ ಇಲಾಖೆ ಹೊರಡಿಸಿರ್ತಕ್ಕಂತ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಮಾಡ್ಯಾರ, ಈ ಟೈಪ್ ಕ್ವಶನ್ ಕೇಳ್ಯಾರ. ಓಕೆನಾ? ಅದಕ್ಕಾಗಿ ನೀವೇನ್ ಮಾಡ್ರಿ, ಈ ಟೈಪ್ ಕ್ವಶನ್ ಯಾವ ರೀತಿ ಬಿಡಿಸಿದೀನಿ ಅದನ್ನ ನೋಡಿ ನೀವೇನ್ ಮಾಡ್ರಿ, ಸ್ವತಃ ಟ್ರೈ ಮಾಡ್ರಿ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂತ ಪ್ರಶ್ನೆಗಳನ್ನ ತಗೊಂಡ್ರೆ ಕಂಡಿಡಿದ್ವಾ. ಈಗ ಸೆಟ್ ಇದು 13/5 ಬಂತು, ಕಾಟ್ ಇದು 12/5 ಬೆಲೆ ಸಿಕ್ತಾ. ಓಕೆ, ಈಗ ಏನ್ ಮಾಡೋಣ, 3ನೇ ಪ್ರಶ್ನೆಯನ್ನ ನೋಡೋಣ.
ಮೂರನೇ ಪ್ರಶ್ನೆ ನೋಡೋಣ. ನೋಡ್ರಿ, ಮೂರನೇ ಪ್ರಶ್ನೆ ಏನೈತಿ, ಚಿತ್ರದಲ್ಲಿ ಟ್ಯಾನ್ ಪಿ ಮತ್ತು ಕಾಸ್ ಆರ್ ಬೆಲೆಗಳನ್ನ ಕಂಡು ಹಿಡಿಯಿರಿ. ಪ್ರಿವಿಯಸ್ ಕ್ವಶನ್ ಇದೇ ತರ ಇರುತ್ತೆ ಹೌದಾ, ಸಿಮಿಲರ್ ಕ್ವಶನ್ ಇದೆ ಹೌದಾ. ಏನೈತಿ, ಚಿತ್ರದಲ್ಲಿ ಟ್ಯಾನ್ ಪಿ ನ ಬೆಲೆ ಮತ್ತ ಕಾಸ್ ಆರ್ ನ ಬೆಲೆಗಳನ್ನ ಕಂಡು ಹಿಡಿಬೇಕು. ಒಮ್ಮೆ ಪಿ ಯಲ್ಲಿ ಥೀಟಾ ಐತಂತ ತಿಳ್ಕೊಂಡ ಟ್ಯಾನ್ ನ ಬೆಲೆಯನ್ನ ಕಂಡು ಹಿಡಿಬೇಕು. ಇನ್ನೊಮ್ಮೆ ಆರ್ ನಲ್ಲಿ ಕೋನ ಆರ್ ನಲ್ಲಿ ಥೀಟಾ ಐತೆ ಅಂತ ತಿಳ್ಕೊಂಡ ಕಾಸ್ ನ ಬೆಲೆಗಳನ್ನ ನಾವೇನ್ ಮಾಡ್ಬೇಕಾಗೈತಿ, ಕಂಡು ಹಿಡಿಬೇಕಾಗೈತಿ. ಅದನ್ನ ಯಾವ ರೀತಿ ಕಂಡು ಹಿಡಿಬೇಕಂತ ನೋಡೋಣ. ಈಗ ಇದು 2 ಮಾರ್ಕ್ಸಿನ ಫಿಕ್ಸ್ ಕ್ವಶನ್ ಇದು, ಇದಾ ಟೈಪ್ ಬರ್ತಾವ ನೋಡ್ರಿ. ಪರಿಹಾರ ಮೊದ್ಲು ಏನ್ ಮಾಡೋಣ, ನಾವು ಟ್ಯಾನ್ ಪಿ ನ ಕಂಡು ಹಿಡಿಯೋಣ. ಟ್ಯಾನ್ ಪಿ ಓಕೆನಾ. ಈಗ ಕೋನ ಪಿ ಗೆ ಸಂಬಂಧಪಟ್ಟಂಗೆ ಟ್ಯಾನ್ ಕಂಡು ಹಿಡಿಬೇಕಲ್ಲ. ಇಲ್ಲಿ ಯಾವ್ದು ಅಭಿಮುಖ ಬಾಹು ಯಾವ್ದು ಪಾರ್ಶ್ವ ಬಾಹು ಅಂತ ನಮ್ಗೆ ಗೊತ್ತಿರ್ಬೇಕು. ಯಾಕಂದ್ರ ಟ್ಯಾನ್ ಅಂದ್ರೆ ಏನೈತಿ, ಟ್ಯಾನ್ ಅನುಪಾತ ಏನೈತಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಐತಿ ಓಕೆನಾ. ಈ ಥೀಟಾ ಪಿ ಎಲ್ ಐತಂದ್ರ ಅಭಿಮುಖ ಬಾಹು ಯಾವ್ದಾಗುತ್ತಾ, ಕ್ಯೂ ಆರ್ ಆಗುತ್ತ. ಯಾವ್ದಂತ, ಕ್ಯೂ ಆರ್ ಅಭಿಮುಖ ಬಾಹು ಆಗುತ್ತೆ. ಯಾಕೆ ಹೇಳ್ರಿ, ಥೀಟಾ ಪಿ ಕೋನದಲ್ಲಿ ಐತಂದ್ರ ಕೋನ ಪಿ ಗೆ ಯಾವ್ದೈತಿ ಅಭಿಮುಖವಾಗಿ, ಕ್ಯೂ ಆರ್ ಐತಾ. ಪಾರ್ಶ್ವವಾಗಿ ಯಾವ್ದೈತಿ, ಪಿ ಕ್ಯೂ ಐತಿ. ಈ ಕ್ಯೂ ಆರ್ ಬರ್ದೆ ನಾವು ಯಾವ್ದು ಅಭಿಮುಖ ಬಾಹು, ಪಾರ್ಶ್ವ ಬಾಹು ಅಂದ್ರ ಪಿ ಕ್ಯೂ. ಓಕೆ, ಕ್ಯೂ ಆರ್ ನ ಅವರೇ ಕೊಟ್ಟಾರ, ನಾವೇನ್ ಕಂಡು ಹಿಡಿಯುವಂತ ಅವಶ್ಯಕತೆ ಇಲ್ಲ. 5 ಸೆಂಟಿಮೀಟರ್ ಕೊಟ್ಟಾರ, 5. ಪಿ ಕ್ಯೂ ಎಸ್ ಕೊಟ್ರ 12, 5/12. ಓಕೆ, therefore tan P is equals to 5/12 ಸೆಂಟಿಮೀಟರ್. 5/12 ಸಾಕು. ಟ್ಯಾನ್ ಪಿ ಅಂದ್ರೆ ಏನೈತಿ, 5/12. ಯಾಕಂದ್ರ ಟ್ಯಾನ್ ಅಂದ್ರೆ ಏನೈತಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಐತಿ. ಅಭಿಮುಖ ಬಾಹು ಯಾವ್ದಿಲ್ಲಿ, ಕ್ಯೂ ಆರ್. ಯಾಕಂದ್ರ ಕೋನ ಪಿ ಗೆ ಏನಾಗೈತಿ, ಕ್ಯೂ ಆರ್ ಬಾಹು ಅಭಿಮುಖವಾಗಿ ಐತಿ, ಅಪೋಸಿಟ್ ಐತಿ. ಹಂಗಾಗಿ ಇದು ಅಭಿಮುಖ ಬಾಹು ಐತೆ. ಪಾರ್ಶ್ವ ಬಾಹು ಯಾವ್ದು, ಪಿ ಕ್ಯೂ. ಪಿ ಕ್ಯೂ 12 ಸೆಂಟಿಮೀಟರ್. ನಾ ಯಾಕೆ 5/12 ಬರ್ದೆ ಹೇಳ್ರಿ, ಈ ಸೆಂಟಿಮೀಟರ್ ಕ್ಯಾನ್ಸಲ್ ಆಗಿರುತ್ತ. ಹಂಗಾಗಿ ಟ್ಯಾನ್ ಪಿ 5/12 ಅಷ್ಟೇ ಬರುತ್ತೆ. ಓಕೆನಾ. ಓಕೆ, ಈಗ ಏನ್ ಮಾಡೋಣ, ಕಾಸ್ ಆರ್ ಅನ್ನ ಕಂಡುಹಿಡಿಯೋಣ. ಕಾಸ್ ಆರ್ ನೋಡ್ರಿ, ಇಲ್ಲಿ ಪಿ ತಗೊಂಡಿದ್ವಿ, ಇಲ್ಲಿ ಆರ್ ತಗೊಂಡಿವಿ. ಆರ್ ಯಾಕೆ ತಗೊಂಡಿವಿ ಅಂದ್ರ ಥೀಟಾ ಎಲ್ಲೈತೆ ಅಂತ ಅರ್ಥ. ಈಗ ಕೋನ ಆರ್ ದಲ್ಲಿ ಐತೆ ಅಂತ ಅರ್ಥ, ಇಲ್ಲಿ ಐತಂತ ಅರ್ಥ. ಕೋನ ಲಘು ಕೋನ ಆರ್ ದಲ್ಲಿ ಐತಂದ್ರ, ಥೀಟಾ ಆರ್ ದಲ್ಲಿ ಐತಂದ್ರ ಈಗ ಏನಾಗುತ್ತಾ, ಪಾರ್ಶ್ವ ಬಾಹು ಮತ್ತೆ ಅಭಿಮುಖ ಬಾಹುಗಳು ಚೇಂಜ್ ಆಗ್ತಾವು, ಅದನ್ನು ಬದಲಾಗ್ತಾವು. ಈಗ ಕೋನ ಆರ್ ಗೆ ಅಭಿಮುಖವಾಗಿ ಯಾವ್ದೈತಿ ಬಾಹು, ಪಿ ಕ್ಯೂ ಐತಿ. ಇದು ಅಭಿಮುಖ ಬಾಹು ಆಗುತ್ತ. ಕೋನ ಆರ್ ಗೆ ಯಾವ್ದೈತಿ ಪಾರ್ಶ್ವವಾಗಿ, ಕ್ಯೂ ಆರ್ ಐತಿ. ಕ್ಯೂ ಆರ್ ಏನಾಗುತ್ತ, ಪಾರ್ಶ್ವ ಬಾಹು ಆಗಿರುತ್ತೆ. ಓಕೆನಾ. ನೋಡ್ರಿ, ಮತ್ತ ಕಾಸ್ ಅಂದ್ರೆ ಏನೈತಿ ಹೇಳ್ರಿ, ಕಾಸ್ ಥೀಟಾ ಅಂದ್ರ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಐತಾ ಇಲ್ಲ. ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ಫಸ್ಟ್ ಅದನ್ನ ಬರ್ಕೊಂಡ್ಬಿಡೋಣ ಅಂತ. ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ಈಗ ನೋಡ್ರಿ, ಪಾರ್ಶ್ವ ಬಾಹು ಯಾವ್ದಾಗೈತಿ, ಕ್ಯೂ ಆರ್ ಆಗೈತಿ. ಕ್ಯೂ ಆರ್ ಯಾಕಂದ್ರ ಒಂದು ಆರ್ ಗೆ ಸಂಬಂಧಪಟ್ಟಂಗೆ ನಾವೇನ್ ಮಾಡಕತ್ತೀವಿ, ಕಾಸ್ ಅನ್ನ ಕಂಡು ಹಿಡಿಯಕತ್ತೀವಿ. ಕ್ಯೂ ಆರ್ ಪಾರ್ಶ್ವ ಬಾಹು ಆಯ್ತು. ವಿಕರ್ಣ ಯಾವ್ದು, ಪಿ ಆರ್. ಏನು, ವಿಕರ್ಣ. ನೋಡ್ರಿ, ಕ್ಯೂ ಆರ್ ಅವ್ರಿಗೆ ಕೊಟ್ಬಿಟ್ಟಾರ, ಎಷ್ಟೈತಿ, 5 ಸೆಂಟಿಮೀಟರ್ ಐತಿ. ಪಿ ಆರ್ ನ ಅವ್ರಿಗೆ ಕೊಟ್ಟಾರ, ಎಷ್ಟೈತಿ, 13 ಸೆಂಟಿಮೀಟರ್ ಐತಿ. 13. ಕಾಸ್ ಆರ್ ಅಂದ್ರೆ ಎಷ್ಟೇ ಬಂತಲೆ, 5/13. ಕಾಸ್ ಆರ್
ಇಸ್ ಈಕ್ವಲ್ಸ್ ಟು 5/13. ಇದೇನಿದು ಸೊಲ್ಯೂಷನ್. ಅವ್ರು ಏನ್ ಕೇಳಿದ್ರ ಟ್ಯಾನ್ ಪಿ ಮತ್ತೆ ಕಾಸ್ ಆರ್ ಬೆಲೆಗಳನ್ನ ಕಂಡುಹಿಡಿದ್ರಿ ಅಂತ ಹೇಳಿದ್ರೆ ನಾವೇನ್ ಮಾಡಿದ್ವಿ, ಲಂಬಕೋನ ತ್ರಿಭುಜ ಪಿ ಕ್ಯೂ ಆರ್ ಗೆ ಸಂಬಂಧಪಟ್ಟಂಗೆ ಟ್ಯಾನ್ ಪಿ ಇಸ್ ಈಕ್ವಲ್ಸ್ ಟು 5/12 ಮತ್ತೆ ಕಾಸ್ ಆರ್ ಇಸ್ ಈಕ್ವಲ್ಸ್ ಟು 5/13 ಅಂತ ಬೆಲೆಗಳನ್ನ ಕಂಡುಹಿಡಿದ್ವಿ. ಓಕೆನಾ? ಈಗ ಏನ್ ಮಾಡೋಣ, 4ನೇ ಪ್ರಶ್ನೆ ನೋಡೋಣ. ಅದು ಒಂಥರ ಡಿಫ್ರೆಂಟ್ ಆಗೈತಿ. ಯಾವ ರೀತಿ ಐತಿ ಅಂತೇಳಿ ನೋಡೋಣ. ನೋಡ್ರಿ 4ನೇ ಪ್ರಶ್ನೆ ಏನೈತಿ, ಸ್ವಲ್ಪ ಡಿಫ್ರೆಂಟ್ ಆಗೈತಿ. ನೋಡ್ರಿ, ಕಾಟ್ ಥೀಟಾ ಇಸ್ ಈಕ್ವಲ್ಸ್ ಟು 7/8 ಆದರೆ ಏನ್ ಕಂಡಿಡಿ ಅಂತ ಹೇಳ್ಯಾರ ಅವರು. ಒಂದೇದು 1 + sin θ ಇಂಟು 1 - sin θ ಡಿವೈಡೆಡ್ ಬೈ 1 + cos θ ಇಂಟು 1 - cos θ. ಇದ್ರ ಬೆಲೆ ಕಂಡುಹಿಡಿರಿ. ಮತ್ತೇನ್ ಕಂಡುಹಿಡಿ ಅಂತ ಹೇಳಿದ್ರು, ಕಾಟ್ ಸ್ಕ್ವೇರ್ ಥೀಟಾದ ಬೆಲೆಯನ್ನ ಕಂಡುಹಿಡಿರಿ ಅಂತ ಹೇಳ್ಯಾರ. ಅವ್ರು ಕೊಟ್ಟಾರ ಕಾಟ್ ಥೀಟಾ ಇಸ್ ಈಕ್ವಲ್ಸ್ ಟು 7/8 ಅಂತ ಹೇಳಿ. ಹೌದಾ? ಕಂಡುಹಿಡೋಣ ಈಗ. ಓಕೆ, ನೋಡ್ರಿ, ಫಸ್ಟ್ ಒನ್ ಇದನ್ನ ತಗೊಳ್ಳೋಣ. 1 + sin θ ಇಂಟು 1 - sin θ ಡಿವೈಡೆಡ್ ಬೈ 1 + cos θ ಇಂಟು 1 - cos θ. ಅದನ್ನ ತಗೊಂಡು ಮಾಡೋಣ ಅಂತ. ಏನ್ ಕೊಟ್ಟಾರ ಅವ್ರು, 1 + sin θ ಇಂಟು 1 - sin θ ಡಿವೈಡೆಡ್ ಬೈ ಏನ್ ಕೊಟ್ಟಾರ, 1 + cos θ ಇಂಟು 1 - cos θ. ಓಕೆನಾ? ಓಕೆ, ನೋಡ್ರಿ ಇದನ್ನ ಅಬ್ಸರ್ವ್ ಮಾಡ್ರಿ. 1 + sin θ 1 - sin θ ಇದು ಯಾವ ರೂಪದಾಗ ಐತಿ? ಯಾವ ರೂಪದಾಗ ಐತಿ ಹೇಳ್ರಿ? a + b ಇಂಟು a - b ಈ ರೂಪದಾಗ ಐತಾ? ಇದೇನಿದೆ ಆಲ್ಜಿಬ್ರಾಯಿಕ್ ಫಾರ್ಮುಲಾ ಇದೆ. a + b ಇಂಟು a - b ಏನ್ ಬರ್ತ ನಮ್ಗ? a² - b² ಬಂತು. 1 + sin θ ಇಂಟು 1 - sin θ ಯಾವ ರೂಪದಾಗ ಐತಿ? a + b ಇಂಟು a - b ಈ ರೂಪದಾಗ ಐತಿ. ಹೌದಾ? ಇಲ್ಲಿ a ಅಂದ್ರೆ ಏನ್ ತಗೋಬೇಕು ನಾವು? 1 ಅಂತ ತಗೋಬೇಕು. b ಅಂದ್ರ sin θ. ಹೌದಾ? a ಅಂದ್ರ 1 ಅಂತ ತಗೋರಿ, b ಅಂದ್ರ sin θ. ಇದು ಆ ರೂಪದಾಗ ಐತಿ. a + b ಇಂಟು a - b ಏನ್ ಬರುತ್ತೆ ನಮ್ಗ? a² - b² ಬರುತ್ತೆ. ಓಕೆ, ಕೆಳಗೆ ನೋಡ್ರಿ, ಅದು ಸೇಮ್ ಅದೇ ತರ ಐತಿ. 1 + cos θ ಇಂಟು 1 - cos θ ಐತಿ. ಓಕೆನಾ? ಇದು a + b ಇಂಟು a - b ರೂಪದಾಗ ಐತಿ. ಏನ್ ಬಂತ ಮತ್ತೆ ಅದ? a² - b² ಬರುತ್ತೆ. ಬರುತ್ತಾ? ನೋಡ್ರಿ, ನಾ ಏನ್ ಮಾಡ್ತೀನಿ, 1² ಅಂತ ಬರೀತೀನಿ. ಯಾಕಂದ್ರ 1 + sin θ ಇಂಟು 1 - sin θ ಅಂದ್ರೆ ಯಾವ ರೂಪದಾಗ ಐತಿ ಅಂತ ಹೇಳಿದ್ರೆ a + b ಇಂಟು a - b ಇಸ್ ಈಕ್ವಲ್ಸ್ ಟು a² - b² ಬರುತ್ತೆ. 1² ಮೈನಸ್ b ಅಂದ್ರೆ ಯಾವ್ದ? sin θ. b ಅಂದ್ರೆ ಏನು? sin θ. ಅದನ್ನ sin² θ ಅಂತ ಬರಿಬೇಕು. ಓಕೆನಾ? ಡಿವೈಡೆಡ್ ಬೈ ಸೇಮ್ ಇದು ಅಷ್ಟೇ. 1 + cos θ ಎಷ್ಟು? 1 - cos θ. ಅದು ಹಂಗ ಬರುತ್ತೆ. 1² ಮೈನಸ್ ಇಲ್ಲಿ b ಅಂದ್ರೆ ಏನ್ ತಗೋಬೇಕ? ಕಾಸ್ ತಗೋಬೇಕು. ಯಾಕೆ ಹೇಳ್ರಿ? ಇಲ್ಲಿ ಕಾಸ್ ಐತಿ b ಸ್ಥಾನದಾಗ. cos² θ 1 - cos² θ. ಓಕೆನಾ? ಈಗೇನ್ ಬಂತು? 1 - sin² θ ಡಿವೈಡೆಡ್ ಬೈ 1 - cos² θ ಬಂತು. ನಿಮ್ಗೆ ಏನೈತಿ? ಒಂದು ತ್ರಿಕೋನಮಿತಿಯ ಫಾರ್ಮುಲಾ ಐತಿ, ಐಡೆಂಟಿಟಿ ಅಂತ ಕರಿತೀವಿ. ಹೆಂಗೈತಪ್ಪ ಹಂಗಂದ್ರ cos² θ ಪ್ಲಸ್ sin² θ ಇಸ್ ಈಕ್ವಲ್ಸ್ ಟು 1 ಐತಿ. ಹೌದಾ? ಇದು ಫಾರ್ಮುಲಾ ಇದು. cos² θ ಪ್ಲಸ್ sin² θ ಇಸ್ ಈಕ್ವಲ್ಸ್ ಟು 1 ಅನ್ನೋದು ಫಾರ್ಮುಲಾ ಇದೆ. ಹೌದಾ? ಇಲ್ಲಿ ನೋಡ್ರಿ, ನಮ್ಗೆ ಏನ್ ಬೇಕಾಗೈತಿ? cos² θ ಬೇಕಂದ್ರ 1 - sin² θ ಅಂತ ಬರಿಬೋದಾ? ಯಾಕಂದ್ರ ಇಲ್ಲಿ ಪ್ಲಸ್ sin² θ ಇದ್ದಿದ್ದು ಆ ಕಡೆ ಕಳಿಸಿದ್ರೆ ಏನಾಗುತ್ತಾ? -sin² θ ಆಗುತ್ತೆ. ಅದೇ ರೀತಿ cos² θ ಇಸ್ ಈಕ್ವಲ್ಸ್ ಟು 1 - sin² θ ಆಗುತ್ತೆ. ಆಗುತ್ತಾ? ನಾ ಏನ್ ಮಾಡ್ತೀನಿ, 1 - sin² θ ಇದ್ದಲ್ಲ cos² θ ಅಂತ ಬರಿತೀನಿ. ಅದಕ್ಕಿಂತ ಮುಂಚೆಕ್ಕೆ 1² ಅಂದ್ರ 1 ಮೈನಸ್ sin² θ ಅಂದ್ರ sin² θ.
ಡಿವೈಡೆಡ್ ಬೈ 1. 1 ಸ್ಕ್ವೇರ್ ಅಂದ್ರೆ 1 ಬರ್ತದೆ ಬೆಲೆ. 1 ಎಷ್ಟು ಬಾರಿ ಗುಣಿಸಿದ್ರು ಮತ್ತೆ 1 ಬರುತ್ತೆ. ಕಾಸ್ ಸ್ಕ್ವೇರ್ ಥೀಟಾ. ಓಕೆ ಓಕೆ ನೋಡ್ರಿ, ನಾ ಏನ್ ಮಾಡ್ತೀನಿ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದ್ದಲ್ಲ ಕಾಸ್ ಸ್ಕ್ವೇರ್ ಥೀಟಾ ಬರಿತೀನಿ. ಹೌದಾ? ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಐತಿ, ಏನಂತ ಬರಿಬಹುದು? ಸೇಮ್ ಇದ ಫಾರ್ಮುಲಾ ತಗೋರಿ. ನಮಗೇನ್ ಬೇಕು? ಸೈನ್ ಸ್ಕ್ವೇರ್ ಥೀಟಾ ಬೇಕು. ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತಾ? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರುತ್ತಾ? ಕಾಸ್ ಸ್ಕ್ವೇರ್ ಥೀಟಾ ಬರುತ್ತಾ? ಅದಕ್ಕೆ ನಾನು ಏನ್ ಮಾಡ್ತೀನಿ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇದ್ದಲ್ಲ ಈ ಸೈನ್ ಸ್ಕ್ವೇರ್ ಥೀಟಾನ ಬರೀತೀನಿ. ಸೈನ್ ಸ್ಕ್ವೇರ್ ಬರೀನೇ. ಓಕೆ, ನಾನು ಹಿಂದಿನ ತರಗತಿ ಒಳಗ ಏನ್ ಮಾಡಿದ್ದೆ, ಟ್ಯಾನ್ ಮತ್ತೆ ಕಾಡ್ದ ಕೆಲವೊಂದಿಷ್ಟು ವಿಶೇಷ ಸಂಬಂಧನ ಬರ್ಸಿದ್ದೆ ನಿಮಗ. ಏನ್ ಬರ್ಸಿದ್ದೆ? ಕಾಡ್ ಥೀಟಾ ಅಂದ್ರೆ ಏನಂತ ಬರ್ಸಿದ್ದೆ? ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಬರ್ಸಿದ್ದೆ. ಇಲ್ಲಿ ಏನೈತಿ? ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಐತಿ. ಹಾಗಾದ್ರೆ ನಾವು ಏನಂತ ಬರಿಬಹುದು? ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬಹುದಾ? ಎಸ್, ಬರಿಬಹುದು. ಯಾಕೆ ಬರಿಬಹುದು? ಇಲ್ಲಿ ನೋಡಿ, ಹಿಂದಿನ ತರಗತಿ ಒಳಗೆ ಬರ್ತಿದ್ದೆ ನಾನು, ಕಾಡ್ ಥೀಟಾ ಈಕ್ವಲ್ಸ್ ಟು ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಹೇಳಿ. ಹೌದಾ? ನಮಗೆ ಏನ್ ಸಿಕ್ತ ಈಗ? ಕಾಸ್ ಸ್ಕ್ವೇರ್ ಥೀಟಾ ಸಿಕ್ತ. ಅವು ಕೊಟ್ಬಿಟ್ಟಾರ ಆಲ್ರೆಡಿ. ಕಾಡ್ ಥೀಟಾ ಬೆಲೆ ಕೊಟ್ಟಾರ. ಎಷ್ಟು ಕೊಟ್ಟಾರ? 7/8 ಅಂತ ಕೊಟ್ಟಾರ. ನೋಡ್ರಿ, ಈಗ ಕಾಡ್ ಸ್ಕ್ವೇರ್ ಥೀಟಾ ಬೆಲೆ ಕಂಡು ಹಿಡಿಬೇಕಂದ್ರ ಕಾಡ್ ಥೀಟಾ ಅಂದ್ರೆ ಏನೈತಿ? 7/8 ಐತಿ. 7/8 ಹೋಲ್ ಸ್ಕ್ವೇರ್. ಹೌದಾ? ಯಾಕಂದ್ರ ಕಾಡ್ ಥೀಟಾದ ಬೆಲೆ ಕೊಟ್ಟಾರ. ಅದಕ್ಕ ಇಲ್ಲಿ ಏನೈತಿ? ಕಾಸ್ ಸ್ಕ್ವೇರ್ ಥೀಟಾ ಐತಿ. ಅದಕ್ಕ 7/8 ಹೋಲ್ ಸ್ಕ್ವೇರ್ ಮಾಡ್ಕೊಂಡಿ. 7 ಸ್ಕ್ವೇರ್ ಡಿವೈಡೆಡ್ ಬೈ 8 ಸ್ಕ್ವೇರ್. 7 ಸ್ಕ್ವೇರ್ ಅಂದ್ರ 7 2 ಸರಿ ಗುಣಿಸ್ರಿ ಅಂದಂಗ. 7 ಎಷ್ಟು? 49. 7 ಎಷ್ಟು? 49. 8 ಸ್ಕ್ವೇರ್ ಅಂದ್ರ 8 2 ಸರಿ ಗುಣಿಸ್ರಿ ಅಂದಂಗ. 8 × 8. 8 × 8 ಅಂದ್ರೆ 8 8 64. ನಮಗೇನ್ ಸಿಕ್ತು? ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 49/64. ಅವ್ರು ಕೇಳಿರ್ತಕ್ಕಂತ ಒಂದೇ ಪ್ರಶ್ನೆಗೆ ಉತ್ತರ ಸಿಕ್ತ. ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 49/64 ಸಿಕ್ತು. ಇನ್ನೊಂದು ಏನ್ ಕೇಳ್ಯಾರ ಅವ್ರ? ಕಾಡ್ ಸ್ಕ್ವೇರ್ ಥೀಟಾದ ಬೆಲೆ ಕೇಳ್ಯಾರ. ಹೌದಾ? ಸೇಮ್ ಇದ್ರ ಬೆಲೆ ಅದಾಗಿರುತ್ತ. ಕಾಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 49/64. ಇಷ್ಟ ಸೊಲ್ಯೂಷನ್ ಇದ್ರ. ನೋಡ್ರಿ, ಅವ್ರು ಏನ್ ಕೇಳಿದ್ರೆ 1 + sin θ × 1 - sin θ ಡಿವೈಡೆಡ್ ಬೈ 1 + cos θ × 1 - cos θ ದ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಹೌದಾ? ಕಂಡುಹಿಡಿದ್ವಿ. 49/64 ಬರುತ್ತೆ. ಮತ್ತೆ ಏನ್ ಮಾಡಿದ್ರು ಅವರು? ಕಾಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು ಅದ್ರ ಬೆಲೆ ಕಂಡುಹಿಡಿ ಅಂತ ಹೇಳಿದ್ರು. ಸೇಮ್ ಅದ್ರ ಬೆಲೆ ಇದ್ರ ಬೆಲೆ ಸೇಮ್ ಬಂತ. ಈಗ ಏನ್ ಮಾಡೋಣ? ನೆಕ್ಸ್ಟ್ ಟೈಮ್ 5ನೇ ಕ್ವಶನ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ ಅಂತ. ಓಕೆನಾ? ಓಕೆ ನೋಡ್ರಿ, 5th ಒಂದು ಕ್ವಶನ್ ಏನೈತಿ? 3 cot A is equals to 4 ಆದರೆ 1 minus tan square A divided by 1 plus tan square A is equals to cos square A minus sin square A ಆಗಿದೆ ಪರೀಕ್ಷಿಸಿ ಅಂತ ಕೇಳೋಣ. ಹೌದಾ? ಇದು ಕ್ವಶನ್. ಓಕೆನಾ? ಅವ್ರು ಏನ್ ಕೊಟ್ಟಾರ ಫಸ್ಟ್ ಅದನ್ನ ಮಾಡ್ಕೊಳ್ಳಿ. 3 cot A is equals to 4/3. ಓಕೆನಾ? ಅಲ್ಲಿ 4 ಸಾರಿ 3 cot A is equals to 4. cot A ಏನ್ ಬರುತ್ತಾ? 3 ಏನ್ ಮಾಡಕತ್ತೈತಿ? cot A ಜೊತೆಗೆ ಗುಣಿಸಾಕತ್ತೈತಿ. ಹೌದಾ? 3 ಏನ್ ಮಾಡಕತ್ತೈತಿ? cot A ಜೊತೆಗೆ ಗುಣಿಸಾಕತ್ತೈತಿ. ಈ ಕಡೆ ಕಳ್ಸಿದ್ರೆ ಏನ್ ಮಾಡುತ್ತಾ? ಭಾಗಿಸುತ್ತಾ. ಹಾಗಾಗಿ cot A is equals to 4/3 ಆಗತ್ತ. ನಮಗೆ ಏನ್ ಪರೀಕ್ಷೆ ಮಾಡು ಅಂತ ಹೇಳ್ಯಾರ? 1 minus tan square A divided by 1 plus tan square A is equals to
ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಆಗೈತೆ ಇಲ್ಲ ಅಂತ ಪರೀಕ್ಷೆ ಮಾಡ್ರಿ ಅಂತ ಹೇಳ್ಯಾರ. ಇದು ಇಷ್ಟು ಬರ್ಕೊಂಡು ಬಿಡ್ರಿ. ಈಗ ನಾವೇನ್ ತಗೊಳೋಣ, ಇದನ್ನ ತಗೊಳೋಣ. ಎಲ್ ಎಚ್ ಎಸ್ ಏನೈತಿ? 1 ಮೈನಸ್ tan ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಎ. ಎಲ್ ಎಚ್ ಎಸ್ ಅಂದ್ರ ಲೆಫ್ಟ್ ಹ್ಯಾಂಡ್ ಸೈಡ್ ಎಡಗಡೆ ಭಾಗದಾಗ ಏನೈತಲ್ಲ ಅದನ್ನ ತಗೊಂಡ ಬಲಗಡೆ ಭಾಗದಾಗ ಇರೋದನ್ನ ಸಾಧಿಸ್ಬೇಕಾಗೈತಿ ನಾವು. ಹಂಗಾಗಿ ನಾ ಏನ್ ಮಾಡೀನಿ, ಎಲ್ ಎಚ್ ಎಸ್ ತಗೊಂಡಿನಿ. ಓಕೆನಾ? ಈಗ tan ಸ್ಕ್ವೇರ್ ಎ ಇದ್ದಿದ್ದನ್ನ ನಾವ್ ಹೆಂಗ್ ಬರೀಬಹುದು? ನಾ ಆಲ್ರೆಡಿ ಹೇಳೀನಿ ನೋಡ್ರಿ ಇಲ್ಲಿ. tan ಎ ಇಸ್ ಈಕ್ವಲ್ ಟು ಏನೈತಿ? sin ಎ ಡಿವೈಡೆಡ್ ಬೈ cos ಎ ಆಯ್ತಾ? ಅದನ್ನ ಇಲ್ಲಿ ಬರೀತೀನಿ ನಾನು. 1 ಮೈನಸ್ tan ಸ್ಕ್ವೇರ್ ಎ ಇದ್ದಲ್ಲಿ ಏನ್ ಬರೀಬಹುದು? sin ಸ್ಕ್ವೇರ್ ಎ ಡಿವೈಡೆಡ್ ಬೈ cos ಸ್ಕ್ವೇರ್ ಎ ಅಂತ ಬರೀಬಹುದಾ? ಓಕೆ, ಸೇಮ್ ಅದೇ ತರ ಕೆಳಗನ್ನ ಅದನ್ನೇ ಮಾಡ್ರಿ. ಛೇದದಲ್ಲಿ 1 ಪ್ಲಸ್ sin ಸ್ಕ್ವೇರ್ ಎ ಡಿವೈಡೆಡ್ ಬೈ cos ಸ್ಕ್ವೇರ್ ಎ. ಇಲ್ಲಿ ಏನ್ ಮಾಡ್ರಿ, ಲಸ ತೆಗೀರಿ. ಏನಿಲ್ಲ ಅಂದ್ರೆ 1 ಇರುತ್ತಾ, ಏನಿಲ್ಲ ಅಂದ್ರೆ 1 ಇರುತ್ತೆ. ಹೌದಾ? ಇದ್ರ ಲಸ ಏನ್ ಬರುತ್ತಾ? 1 ಮೈನಸ್ 1 ಇದಕ್ಕೆ ಏನ್ ಮಾಡ್ಬೇಕು? ಇಂಟು cos ಸ್ಕ್ವೇರ್ ಎ ಮಾಡ್ಕೋಬೇಕಾ? ಇದಕ್ಕೂ ಏನ್ ಮಾಡ್ಬೇಕು? ಇಂಟು cos ಸ್ಕ್ವೇರ್ ಎ ಮಾಡ್ಕೋಬೇಕು. ಯಾಕಂದ್ರ ಇಲ್ಲಿ cos ಸ್ಕ್ವೇರ್ ಎ ಐತಿ ಛೇದದಲ್ಲಿ, ಇಲ್ಲಿ 1 ಐತಿ. ಓಕೆನಾ? cos ಸ್ಕ್ವೇರ್ ಎ ಮೈನಸ್ sin ಸ್ಕ್ವೇರ್ ಎ ಡಿವೈಡೆಡ್ ಬೈ ಏನ್ ಬರುತ್ತಾ? ಪ್ಲಸ್ cos ಸ್ಕ್ವೇರ್ ಎ ನ ಬರುತ್ತಾ? whole thing divided by cos ಸ್ಕ್ವೇರ್ ಎ ಪ್ಲಸ್ ಏನ್ ಬರುತ್ತಾ? sin ಸ್ಕ್ವೇರ್ ಎ. ಹೌದಾ? ಡಿವೈಡೆಡ್ ಬೈ cos ಸ್ಕ್ವೇರ್ ಎ. ಯಾಕಂದ್ರ ಲಸ ಏನ್ ಬಂದಿರ್ತ? cos ಸ್ಕ್ವೇರ್ ಎ ಬಂದಿರ್ತ. ನೋಡ್ರಿ ಇಲ್ಲಿ, ಈ cos ಸ್ಕ್ವೇರ್ ಎ ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್ ಆಗುತ್ತಾ? ಓಕೆ, ಏನ್ ಉಳಿತು ಈಗ? cos ಸ್ಕ್ವೇರ್ ಎ ಮೈನಸ್ sin ಸ್ಕ್ವೇರ್ ಎ ಡಿವೈಡೆಡ್ ಬೈ cos ಸ್ಕ್ವೇರ್ ಎ ಪ್ಲಸ್ sin ಸ್ಕ್ವೇರ್ ಎ ಉಳಿಯುತ್ತೆ. ನೋಡ್ರಿ, ನಾ ಏನ್ ಬರಿತೀನಿ? cos ಸ್ಕ್ವೇರ್ ಎ ಮೈನಸ್ sin ಸ್ಕ್ವೇರ್ ಎ ಅಂತಾನು ಬರಿತೀನಿ. ಯಾಕೆ ಬರಿತೀನಿ? ಆಲ್ರೆಡಿ ಹೇಳಿ ನಾನು ಪ್ರೀವಿಯಸ್ ಎಕ್ಸಾಂಪಲ್ ಬಿಡಿಸೋ ಮುಂದೆ. cos ಸ್ಕ್ವೇರ್ ಎ ಪ್ಲಸ್ sin ಸ್ಕ್ವೇರ್ ಎ ಏನೈತಿ? 1 ಅಂತ ಐತಾ? cos ಸ್ಕ್ವೇರ್ ಎ ಪ್ಲಸ್ sin ಸ್ಕ್ವೇರ್ ಎ 1 ಅಂತೇಳಿ ಪ್ರೀವಿಯಸ್ ಎಕ್ಸಾಂಪಲ್ ಬಿಡಿಸೋ ಮುಂದೆ ನಿಮ್ಗೆ ಆಲ್ರೆಡಿ ಹೇಳಿ. ಇದು ಐಡೆಂಟಿಟಿ, ಇದೆ ತ್ರಿಕೋನಮಿತಿ ಒಂದು ಐಡೆಂಟಿಟಿ. ನಾ ಅದಕ್ಕೆ ಏನ್ ಮಾಡೀನಿ? cos ಸ್ಕ್ವೇರ್ ಎ ಪ್ಲಸ್ sin ಸ್ಕ್ವೇರ್ ಎ ಇದ್ದಲ್ಲ 1 ಬರಿತೀನಿ. 1 ಬರದ್ರು ಬರ್ತಾ, ಬಿಟ್ರು ಬರ್ತಾ. ಹಂಗಾಗಿ ನಮ್ಗೆ ಏನ್ ಸಿಕ್ತ? cos ಸ್ಕ್ವೇರ್ ಎ ಮೈನಸ್ sin ಸ್ಕ್ವೇರ್ ಎ ಸಿಕ್ತಾ? ಅವ್ರ ಏನಂತ ಹೇಳಿದ್ರ? 1 ಮೈನಸ್ tan ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು cos ಸ್ಕ್ವೇರ್ ಎ ಮೈನಸ್ sin ಸ್ಕ್ವೇರ್ ಎ ಆಗಿದೆ ಪರೀಕ್ಷಿಸಿ ಅಂತ ಹೇಳಿದ್ರು. ಹೌದು, ಹಾಗೈತಿ. ಎಲ್ ಎಚ್ ಎಸ್ ತಗೊಂಡಿದ್ವಿ. ಈಗ ಏನ್ ಮಾಡಿದ್ವಿ? ಆರ್ ಎಚ್ ಎಸ್ ಬಂತು ನಮ್ಗ. ಹೌದಾ? therefore LHS is equals to RHS ಆಗೈತೆ. ಓಕೆನಾ? ಸಾಧಿಸಿದ್ವಾ? ನೋಡ್ರಿ, ಇನ್ನೊಂದು ನೋಡ್ರಿ. 3 cot A is equals to 4 ಆದರೆ 1 minus tan square A divided by 1 plus tan square A is equals to cos square A minus sin square A ಆಗಿದೆ ಪರೀಕ್ಷಿಸಿ ಅಂತ ಕೊಟ್ಟಾರ ಅವರು. ಹೌದಾ? ಈ ಬೆಲೆ ಬಗ್ಗೆ ವರಿ ಮಾಡಕ್ ಹೋಗ್ಬೇಡ್ರಿ. ಅಷ್ಟೇ ಹಚ್ಕೊಂಡು ಬಿಡ್ರಿ. ಬಿಟ್ಟು ಏನ್ ಮಾಡೋಣ? ಈ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡೋಣ. ಎಲ್ ಎಚ್ ಎಸ್ ಅಂದ್ರೆ ಏನು? ಎಡಗಡೆ ಭಾಗದಾಗಿರೋದನ್ನ ಏನೈತಿ? 1 ಮೈನಸ್ tan ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಎ ಐತಿ. ಹೌದಾ? ಈಸ್ ಈಕ್ವಲ್ಸ್ ಟು ಅದನ್ನ ಹೆಂಗ್ ಬರ್ಕಂತೀನಿ? tan ಸ್ಕ್ವೇರ್ ಎ ಇದ್ದಲ್ಲ tan ಎ ಈಕ್ವಲ್ಸ್ ಏನೈತಿ? sin ಎ ಬೈ cos ಎ ಐತಾ? ಆಲ್ರೆಡಿ ಪ್ರೀವಿಯಸ್ ಎಕ್ಸಾಂಪಲ್ ಹೇಳೋ ಮುಂದೆ ಹೇಳಿ ನಾ ನಿಮಗ tan ಎ ನ ಹೆಂಗ್ ಬರ್ಕೋಬೇಕು, cot ಎ ನ ಹೆಂಗ್ ಬರ್ಕೋಬೇಕು ಅಂತ ಹೇಳಿ. ಹೌದಾ? 1 ಮೈನಸ್ tan ಸ್ಕ್ವೇರ್ ಐತಿ, ಅದನ್ನ ನಾನು ಏನ್ ಮಾಡ್ತೀನಿ? sin ಸ್ಕ್ವೇರ್ ಎ ಬೈ cos ಸ್ಕ್ವೇರ್ ಎ ಬರೀತೀನಿ. ಅದೇ ರೀತಿ ಛೇದದಲ್ಲಿನೂ ಅದೇ ತರ 1 ಪ್ಲಸ್
ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಬರ್ತೀನಿ. ಹೌದಾ? ಈಗ ಏನ್ ಮಾಡ್ಬೇಕು, ಲಸ ತೆಗಿಬೇಕು. ಯಾಕಂದ್ರೆ ಇಲ್ಲಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ. ಲಸ ಯಾವಾಗ ತೆಗಿಬೇಕಪ್ಪ ಅಂದ್ರ ಇಲ್ಲಿ ಪ್ಲಸ್ ಮೈನಸ್ ಇದ್ದಾಗ ಮಾತ್ರ ನಾವು ಲಸ ತೆಗಿಬೇಕಾಗುತ್ತೆ. ಹಂಗಾಗಿ ಮೈನಸ್ ಐತಿ, ಲಸ ತೆಗಿರಿ ಏನ್ ಬರುತ್ತ, ಲಸ ಕಾಸ್ ಸ್ಕ್ವೇರ್ ಎ ಬರುತ್ತೆ. ಕಾಸ್ ಸ್ಕ್ವೇರ್ ಎ ಹಚ್ಚಿ ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರುತ್ತ ಛೇದದಲ್ಲಿ. ಹೌದಾ? ಕಾಸ್ ಸ್ಕ್ವೇರ್ ಎ ಬಂದೈತೆ ಅಂದ್ರ ನಾವೀಗ ಈ ಅಂಶಕ್ಕೆ ಏನ್ ಮಾಡ್ಬೇಕು, ಕಾಸ್ ಸ್ಕ್ವೇರ್ ಎ ದಿಂದ ಗುಣಿಸ್ಬೇಕು. ಹೌದಾ? ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಐತಿ. ಇಲ್ಲಿನೂ ಏನ್ ಬರುತ್ತಾ, ಲಸ ಕಾಸ್ ಸ್ಕ್ವೇರ್ ಎ ನ ಬರುತ್ತ. ಹೌದಾ? ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರುತ್ತ. ಅದೇ ತರ ಈ ಅಂಶಕ್ಕ ಕಾಸ್ ಸ್ಕ್ವೇರ್ ಎ ದಿಂದ ಗುಣಿಸ್ಬೇಕು, ಗುಣಿಸೀನಿ. 1 ಇಂಟು ಕಾಸ್ ಸ್ಕ್ವೇರ್ ಎ ಅಂದ್ರ ಕಾಸ್ ಸ್ಕ್ವೇರ್ ಎ ಬಂತ. ಇಲ್ಲಿ 1 ಇಂಟು ಕಾಸ್ ಸ್ಕ್ವೇರ್ ಎ ಅಂದ್ರ ಏನ್ ಬಂತ, ಮತ್ತೆ ಈ ಕಾಸ್ ಸ್ಕ್ವೇರ್ ಎ ಬಂದೈತಿ. ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಬಂದೈತಿ ಲಸ. ಹೌದಾ? ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ 1 ಇಂಟು ಕಾಸ್ ಸ್ಕ್ವೇರ್ ಎ ಬರುತ್ತ. ಕಾಸ್ ಸ್ಕ್ವೇರ್ ಎ ನ ಬರುತ್ತಾ, ಪ್ಲಸ್ ಐತಿ, ಪ್ಲಸ್ ಹಚ್ಚಿನಿ. ಸೈನ್ ಸ್ಕ್ವೇರ್ ಎ ಐತಿ, ಸೈನ್ ಸ್ಕ್ವೇರ್ ಎ ಹಚ್ಚಿನಿ. ಡಿವೈಡೆಡ್ ಬೈ ಪ್ಲಸ್ ಏನ್ ಬರುತ್ತೆ ನಮ್ಗ, ಕಾಸ್ ಸ್ಕ್ವೇರ್ ಎ ನ ಬರುತ್ತಾ, ಅದನ್ನ ಇಲ್ಲಿ ಹಚ್ಚಿನಿ. ಹೌದಾ? ಈ ಕಾಸ್ ಸ್ಕ್ವೇರ್ ಎ, ಈ ಕಾಸ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆಗುತ್ತೆ. ನಮಗೇನ್ ಉಳಿತೈತಿ, ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಉಳಿತೀವಿ. ಹೌದಾ? ನಾನು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಅಷ್ಟೇ ಬರುತ್ತೆ. ಯಾಕೆ ಬರ್ದೆ, ಆಲ್ರೆಡಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂದ್ರ 1 ಅಂತ ನಮ್ಗೆ ಗೊತ್ತೈತಿ. ಪ್ರೀವಿಯಸ್ ಎಕ್ಸಾಂಪಲ್ ಬಿಡ್ಸೋ ಮುಂದೆ ಹೇಳಿ ನಾನು, ಅದೊಂದು ಐಡೆಂಟಿಟಿ ಅದು ತ್ರಿಕೋನಮಿತಿ ಅಂತ. ಹೌದಾ? ಅವ್ರು ಹೇಳಿದ್ದ ಈ ತರ ಸಾಧಿಸ್ರಿ ಅಂತ ಹೇಳಿದ್ರು. ಏನ್ ಬರ್ಬೇಕು, ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಬರಂಗ ಸಾಧಿಸ್ರಿ ಅಂತ ಹೇಳಿದ್ರು. ಇದನ್ನ ಕೊಟ್ಟ ನಾವು ಸಾಧಿಸಿದ್ವಾ? ಅರ್ಥ ಆಯ್ತಾ? ಇದು 2 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸ್ಗೆ ಈ ಟೈಪ್ ಕ್ವಶನ್ ಏನ್ ಮಾಡ್ತೀನಿ ನಿಮ್ಗ ಕೇಳ್ತಾನ. ಓಕೆನಾ? ಈಗ ಏನ್ ಮಾಡೋಣ, ನಾವು ಮುಂದುವರೆದ 6ನೇ ಎಕ್ಸಾಂಪಲ್ ನೋಡೋಣ. ಈಗ ಇದು ಇಂಪಾರ್ಟೆಂಟ್ ಕ್ವಶನ್. ಏನೈತಿ ಕ್ವಶನ್ ಫಸ್ಟ್ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ವಿಕರ್ಣದ ಅಳತೆಯು ಆಲ್ಫಾ ಕೋನದ ಅಭಿಮುಖ ಬಾಹುವಿನ 2ರಷ್ಟಿದ್ದರೆ ಕಾಸ್ ಆಲ್ಫಾದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಹೌದಾ? ನೋಡ್ರಿ, ಲಂಬಕೋನ ತ್ರಿಭುಜ ABC ಅನ್ನು ಕೊಟ್ಟಾರ. ಕೊಟ್ಟು ಏನ್ ಮಾಡ್ಯಾರ ಅವರು, ವಿಕರ್ಣದ ಅಳತೆಯು ವಿಕರ್ಣ ಯಾವ್ದು, AC ದ ಅಳತೆ ಆಲ್ಫಾ ಕೋನದ ಅಭಿಮುಖ ಬಾಹುವಿನ 2ರಷ್ಟಿದ್ದವೆ. ಆಲ್ಫಾ ಇಲ್ಲೈತಿ, ಕೋನ ಎದಲ್ಲಿ. ಈ ಆಲ್ಫಾ ಕೋನದ ಅಭಿಮುಖ ಬಾಹುವಿನ 2ರಷ್ಟು ಅಂತ ಹೇಳ್ಯಾರ. ಯಾವ್ದು, ವಿಕರ್ಣ AC ಅನ್ನೋದು BC ಯ 2ರಷ್ಟು ಐತಿ ಅಂತ ಹೇಳ್ಯಾರ. ಹೌದಾ? ಫಸ್ಟ್ ಅದನ್ನ ಬರ್ಕೋರಿ, 2BC. ಹೌದಾ? ಕ್ವಶನ್ ಏನೈತೆ ಅದನ್ನ ಫಸ್ಟ್ ಬರ್ಕೊಂಡೋಗಂತ. ಕೊಟ್ಟಿರುವ ಚಿತ್ರದಲ್ಲಿ ABC ಯಲ್ಲಿ ವಿಕರ್ಣದ ಅಳತೆ ಏನಾಗೈತಿ, ಆಲ್ಫಾ ಕೋನದ ಅಭಿಮುಖ ಭಾವವಾಗಿರ್ತಕ್ಕಂಥ BC ಯ 2ರಷ್ಟು ಐತಿ. ಅಂದ್ರ EC = 2BC ಅಂತ ಬರುತ್ತೆ. ಹೌದಾ? ಓಕೆ, ಈಗ ಏನ್ ಮಾಡೋಣ, ನಾವು ಸೈನ್ ಆಲ್ಫಾ ತಗೋಣ. ಫಸ್ಟ್ ಸೈನ್ ಆಲ್ಫಾ ಕೋನ ಆಲ್ಫಾಗೆ ಸಂಬಂಧಪಟ್ಟಂಗೆ ನಾವೇನ್ ಮಾಡೋಣ, ಸೈನ್ ಆಲ್ಫಾದ ಅನುಪಾತಗಳನ್ನ ಬರೆಯೋಣ. ಹೌದಾ? ಸೈನ್ ಆಲ್ಫಾ ಅಂದ್ರೆ ಏನೈತಿ, ಸೈನ್ ಅಂದ್ರೆ ಏನೈತಿ, ಅನುಪಾತಗಳು, ಬಾಹುಗಳು. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಐತಿ. ಹೌದಾ? ಅಭಿಮುಖ ಬಾಹು ಯಾವ್ದಿಲ್ಲಿ, BC. ಯಾಕಂದ್ರ ನಾವು ಸೈನ್ ಆಲ್ಫಾಕ್ಕೆ ಏನ್ ಬರೀಕತ್ತೀವಿ, ಅನುಪಾತಗಳನ್ನ ಬರೀಕತ್ತೀವಿ. BC ಏನಾಗುತ್ತಾ, ಅಭಿಮುಖ ಬಾಹು ಆಗುತ್ತೆ, ಡಿವೈಡೆಡ್ ಬೈ ವಿಕರ್ಣ ಯಾವ್ದು, AC. ಓಕೆ, ನೋಡ್ರಿ, ಸೈನ್ ಆಲ್ಫಾ = BC ಬೈ AC ಬಂತು. ಯಾಕಂದ್ರ ಸೈನ್ ಆಲ್ಫಾದ ಅನುಪಾತ ಏನೈತಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಐತಿ. ಇಲ್ಲಿ AC ಅಂದ್ರೆ ಏನೈತಿ, 2BC ಐತಿ. ನಾ ಏನ್ ಮಾಡ್ತೀನಿ, AC ಇದ್ದಲ್ಲೇ ನಾನು 2BC ಅನ್ನ ಹಾಕ್ತೀನಿ. ಯಾವ ರೀತಿ ನೋಡ್ರಲ್ಲಿ, BC ಡಿವೈಡೆಡ್ ಬೈ 2BC ಅಂತ ಹಾಕ್ತೀನಿ. ಯಾಕೆ ಹೇಳ್ರಿ, AC ಅಂದ್ರ 2BC ಅಂತ ಐತಾ. AC ಅಂದ್ರು ಅಷ್ಟೇ, 2BC ಅಂದ್ರು ಅಷ್ಟೇ. ನಾನು AC ಇದ್ದಲ್ಲಿ ಏನ್ ಮಾಡೀನಿ, 2BC ಅನ್ನ ಹಾಕೀನಿ. ಅಂಶದಲ್ಲಿ ಇರ್ತಕ್ಕಂಥ BC ಮತ್ತೆ ಛೇದದಲ್ಲಿ ಇರ್ತಕ್ಕಂಥ BC ಏನಾಗುತ್ತಾ, ಕ್ಯಾನ್ಸಲ್ ಆಗಿದೆ. ನಮಗೇನ್ ಸಿಗುತ್ತಾ, 1/2 ಸಿಗುತ್ತೆ. ಹೌದಾ? ಸೈನ್
ಆಲ್ಫಾ ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತಾ 1/2 ಬರುತ್ತೆ. ಹೌದಾ? ಈಗ ನಾವೇನ್ ಮಾಡ್ಬೇಕು, ಆಲ್ಫಾ ಕಂಡುಹಿಡಿಬೇಕು. ಆಲ್ಫಾ ಇಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್ 1/2. ಹೌದಾ? ಸೈನ್ ಇನ್ವರ್ಸ್ ಆಫ್ 1/2 ಅಂದ್ರ ಸೈನ್ ದ ಯಾವ ಅಳತೆಗೆ 1/2 ಆಗೈತಿ? ಆಲ್ಫಾ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ. ಹೌದಾ? ಸೈನ್ ದ 30 ಡಿಗ್ರಿಗೆ ಏನಾಗೈತಿ? 1/2 ಆಗೈತಿ. ಸೈನ್ 30 ಅಂದ್ರೆ ಎಷ್ಟು? 1/2. ಅದನ್ನ ಇನ್ವರ್ಸ್ ಆಗಿ ತಗೊಂಡಿವಿ. ಸೈನ್ ಇನ್ವರ್ಸ್ ಆಫ್ 1/2 ಅಂದ್ರೆ 30 ಡಿಗ್ರಿ. ಅರ್ಥ ಆಯ್ತಾ? ಈಗ ಆಲ್ಫಾ ಇಸ್ ಈಕ್ವಲ್ಸ್ ಎಷ್ಟು ಬಂತು? 30 ಡಿಗ್ರಿ ಬಂತು. ನಮಗೇನ್ ಕಂಡಿಡಿ ಅಂತ ಹೇಳ್ಯಾರ ಅವರು? ಕಾಸ್ ಆಲ್ಫಾ ಕಂಡಿಡಿ ಅಂತ ಹೇಳ್ಯಾರ. ಓಕೆನಾ? ಕಾಸ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಅಂದ್ರೆ ಒಂದೇ, ಕಾಸ್ 30 ಅಂದ್ರೆ ಒಂದೇ. ಕಾಸ್ 30 ಏನೈತಿ? ಕಾಸ್ 30 ಇಸ್ ಈಕ್ವಲ್ಸ್ ಟು ಏನೈತಿ? ಕಾಸ್ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು √3/2. ಆಯ್ತಾ? ಕಾಸ್ 30 ಇಸ್ ಈಕ್ವಲ್ಸ್ ಟು √3/2. ಓಕೆನಾ? ಇದು ಯಾವ್ದಕ್ಕಾಯ್ತು? ಕಾಸ್ ಆಲ್ಫಾದ ಬೆಲೆ √3/2. ಅವ್ರು ಏನ್ ಕಂಡಿಡಿ ಅಂತ ಹೇಳಿದ್ರು? ಕಾಸ್ ಆಲ್ಫಾ ಏನ್ ಕಂಡಿಡಿ ಅಂತ ಹೇಳಿದ್ರು? ನಾವೇನ್ ಮಾಡಿದ್ವಿ? ಕಾಸ್ ಆಲ್ಫಾನ ಕಂಡಿಡಿದ್ವಿ. ಆಲ್ಫಾ ಅಂದ್ರೆ 30 ಡಿಗ್ರಿ. ಅರ್ಥ ಆಯ್ತಾ? ಓಕೆ.